ಮಿತ್ರರೇ ನಮಸ್ಕಾರ. ನಾವಿವತ್ತು ರಾಹು ಮತ್ತು ಕೇತುಗಳ ಹೇಗೆ ನಿಮ್ಮ ಆನ್ಸೆಸ್ಟ್ರಲ್ ಕರ್ಮವನ್ನ ರೆಪ್ರೆಸೆಂಟ್ ಮಾಡ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮತ್ತು ಅದು ಅಲ್ಲದೆ ನಾನು ನಿಮ್ಗೆ ಇವತ್ತು ಕಾರ್ಮಿಕ್ ಕಂಟ್ರೋಲ್ ಪ್ಲಾನೆಟ್ಸ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿತ್ರರೇ, ರಾಹು ಮತ್ತು ಕೇತುಗಳು ನಮ್ಮ ಆನ್ಸೆಸ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಆನ್ಸೆಸ್ಟರ್ಸ್ ಯಾರು ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳ ತಂದೆ ತಾಯಿಗಳು. ನಿಮ್ಮ ಪೆಟರ್ನಲ್ ಸೈಡ್ ಅಂತ ಹೇಳಿದ್ರೆ ನಿಮ್ಮ ತಂದೆಯ ತಂದೆ ತಾಯಿಯನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾನೆ? ರಾಹು ರೆಪ್ರೆಸೆಂಟ್ ಮಾಡ್ತಾನೆ. ಮತ್ತು ನಿಮ್ಮ ತಾಯಿಯ ತಂದೆ ತಾಯಿಯನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಕೇತು ಈ ಒಂದು ನಿಮ್ಮ ಮೆಟರ್ನಲ್ ಸೈಡ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಗೆಳೆಯರು, ಯಾವಾಗ ನಿಮ್ಮ ಜಾತಕದಲ್ಲಿ ರಾಹು ಅಥವಾ ಕೇತುವಿನಲ್ಲಿ ಯಾರಾದ್ರೂ ಮ್ಯಾಲಿಫಿಕ್ ಅಫ್ಲಿಕ್ಷನ್ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಲೀನಿಯೇಜ್ ಇಂದ ಬರ್ತಿರುವಂತಹ ಪ್ರಾಬ್ಲಮ್ ಅನ್ನ ಎಕ್ಸ್ಪ್ಲೈನ್ ಮಾಡ. ಕೇವಲ ಅಫ್ಲಿಕ್ಷನ್ ಒಂದೇ ಇದ್ರೆ ಸಾಲಲ್ಲ. ಇಲ್ಲಿ ನಮಗೆ ಕಾರ್ಮಿಕ್ ಕಂಟ್ರೋಲ್ ಪ್ಲಾನೆಟ್ಸ್ ಗಳು ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದೇನಂತ ಹೇಳಿದ್ರೆ ರಾಹು ಮತ್ತು ಕೇತುವಿನ ಡೆಸ್ಪಾಸಿಟರ್ ಗಳು ಯಾರಿದ್ದಾರೆ ಅವರು ನಮಗೆ ಬಹಳ ಮುಖ್ಯ ಆಗ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ರಾಹುವಿನ ಡೆಸ್ಪಾಸಿಟರ್ ಯಾರು ಅಂತ ಹೇಳಿದ್ರೆ ರಾಹು ನಿಮ್ಮ ಒಂದು ಜಾತಕದ ಕರ್ಕಾಟಕದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಕರ್ಕಾಟಕ ಯಾರ ಮನೆ? ಕರ್ಕಾಟಕ ಚಂದ್ರನ ಮನೆ ಆಗುತ್ತೆ. ಸೊ ಚಂದ್ರ ರಾಹುವಿನ ಡೆಸ್ಪಾಸಿಟರ್ ಆಗ್ತಾನೆ. ಸೊ ಡೆಸ್ಪಾಸಿಟರ್ ಅಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಎಲ್ಲಿ ಕುಳಿತುಕೊಳ್ಳುತ್ತೆ ಆ ಮನೆಯ ಅಧಿಪತಿಯನ್ನ ನಾವು ಡೆಸ್ಪಾಸಿಟರ್ ಅಂತ ಕರಿತೀವಿ. ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳು ಯಾವ ರಾಶಿಯಲ್ಲಿ ಕುಳಿತುಕೊಳ್ತವೆ ಆ ರಾಶಿಯ ಅಧಿಪತಿಗಳು ಕಾರ್ಮಿಕ್ ಕಂಟ್ರೋಲಿಂಗ್ ಪ್ಲಾನೆಟ್ಸ್ ಅಂತ ಅನ್ನಿಸ್ಕೋತವೆ. ಸೊ ನಿಮ್ಮ ಜಾತಕದಲ್ಲಿ ಏನಾದ್ರೂ ರಾಹು ಅಫ್ಲಿಕ್ಟ್ ಆಗಿದ್ದು ರಾಹುವಿನ ಒಬ್ಬ ಡೆಸ್ಪಾಸಿಟರ್ ಯಾವ ಗ್ರಹ ಆಗಿರುತ್ತೆ ಅದು ಕೂಡ ಅಫ್ಲಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಪೆಟರ್ನಲ್ ಸೈಡ್ ಇಂದ ಪ್ರಾಬ್ಲಮ್ ಬರ್ತಾ ಇದೆ. ಅದರ ಪರಿಣಾಮವಾಗಿ ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವಂಥದ್ದು ಅರ್ಥ. ಇನ್ ಕೇಸ್ ಕೇತು ನಿಮ್ಮ ಜಾತಕದಲ್ಲಿ ಅಫ್ಲಿಕ್ಟ್ ಆಗಿದ್ದು ಕೇತುವಿನ ರಾಶ್ಯಾಧಿಪತಿ ಯಾರಾಗಿರ್ತಾರೆ ಆತನೂ ಕೂಡ ಅಫ್ಲಿಕ್ಟ್ ಆಗಿದ್ದು ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೆಟರ್ನಲ್ ಪೇರೆಂಟ್ಸ್ ಯಾರಿದ್ದಾರೆ ಅವ್ರ ಕಡೆಯಿಂದ ಪ್ರಾಬ್ಲಮ್ ಬರ್ತಾ ಇದೆ ಅನ್ನುವಂಥದ್ದು. ರಾಹು ಕೇತು ಅಂತ ಬಂತು ಅಂತ ಹೇಳಿದ್ರೆ ನಮ್ಗೆ ಮನೆಗಳಿಗಿನ್ನ ರಾಶಿಗಳು ರಾಶಿಯ ತತ್ವಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ರಾಹುನೋ ಅಥವಾ ಕೇತುನೋ ಅವುಗಳ ಕಾರ್ಮಿಕ್ ಕಂಟ್ರೋಲಿಂಗ್ ಪ್ಲಾನೆಟ್ಸ್ ಅಂತ ಹೇಳಿದ್ರೆ ಅವುಗಳ ಒಂದು ಡೆಸ್ಪಾಸಿಟರ್ಗಳು ಯಾವಾದ್ರೂ 5 ಅಥವಾ 9ನೇ ಮನೆ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆನ್ಸೆಸ್ಟರ್ಸ್ ಇಂದ ಪ್ರಾಬ್ಲಮ್ ಬರ್ತಾ ಇದೆ. ಆಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಕಾರ್ಮಿಕ್ ಪ್ಲಾನೆಟ್ಸ್ ಅಂತ ಹೇಳಿದ್ರೆ ರಾಹು ಮತ್ತು ಕೇತುವಿನ ರಾಶ್ಯಾಧಿಪತಿಗಳು ಯಾರಿದ್ದಾರೆ ಆ ಒಂದು ಗ್ರಹಕ್ಕೆ ರೆಮಿಡಿ ಮಾಡ್ಬೇಕಾಗುತ್ತೆ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ರಾಹು ಕರ್ಕಾಟಕದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಆ ರಾಶ್ಯಾಧಿಪತಿ ಚಂದ್ರ ಬಂದು 9ನೇ ಮನೆಯಲ್ಲಿ ಇದ್ದ ಅಂತ ಹೇಳಿದ್ರೆ ನೀವು ಏನ್ ರೆಮಿಡಿ ಮಾಡ್ಬೇಕಂತ ಹೇಳಿದ್ರೆ 9ನೇ ಮನೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ದೇವಸ್ಥಾನ, ಗುರು, ಆಶ್ರಮ ಇವುಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅಲ್ಲಿ ನೀವು ವಾಟರ್ ಕುಡಿಯುವ ನೀರನ್ನ ಡೊನೇಟ್ ಮಾಡ್ಬೇಕಾಗುತ್ತೆ. ಆಗ ನಿಮ್ಮ ಆನ್ಸೆಸ್ಟರ್ ಪ್ರಾಬ್ಲಮ್ಗಳು ಒಂದೊಂದೇ ಕಡಿಮೆ ಆಗ್ತಾ ಬರ್ತವೆ. ಸೊ ಆನ್ಸೆಸ್ಟರ್ ಪ್ರಾಬ್ಲಮ್ ಏನೇ ಇದ್ರೂ ಎಲ್ಲದಕ್ಕೂ ಬೆಸ್ಟ್ ರೆಮಿಡಿ ಏನು ಅಂತ ಹೇಳಿದ್ರೆ ಮೊದಲನೇದು ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರಲ್ಲ ಅವುಗಳನ್ನ ಸೆಲೆಬ್ರೇಟ್ ಮಾಡುವಂತದ್ದು ಮತ್ತು ಅದು ಏನಿದೆ ಅದರ ವಿಧಿಪೂರ್ವಕವಾಗಿ ಸೆಲೆಬ್ರೇಟ್ ಮಾಡ್ಬೇಕಾಗತ್ತೆ. ಇನ್ನು ಎರಡನೇದೇನಂತ ಹೇಳಿದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ಹಾಲು, ಅಕ್ಕಿ, ಸಕ್ಕರೆ ಈ ರೀತಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಐಟಮ್ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತಹ ಐಟಮ್ಗಳಾದಂತಹ ಕಾಪರ್ ಐಟಮ್ಗಳು ಮತ್ತು ಗೋಧಿ ಈ ರೀತಿ ಸೂರ್ಯ ಮತ್ತು ಚಂದ್ರನಿಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನ ಯಾವಾಗ ನೀವು ಅಮಾವಾಸ್ಯೆ ಪೂರ್ಣಿಮೆ ಸಮಯದಲ್ಲಿ ದಾನ ಮಾಡ್ತಿರೋ ಅದು ಕೂಡ ಒಳ್ಳೆ ರೆಮಿಡಿ ಆಗಿರುತ್ತೆ. ಮಿತ್ರರೇ, ಇದಿಷ್ಟುನು ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟಂತಹ ರೆಮಿಡಿಗಳಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.